ಗೈಸ್ ಇವತ್ತು ಏನಪ್ಪಾ ಅಂದ್ರೆ ಹೊಳೇಶ್ವರ ತಾಲೂಕು ನಮ್ಮ ಹೊಳೇಶ್ವರದಲ್ಲಿ ಏನೋ ಈಗ ನಾವು ಗಾಡಿ ಪಲಾವ್ ನಾವು ಕಾಲೇಜ್ಗೆ ಹೋಗ್ಬೇಕಿದ್ರೆ ಸ್ಕೂಲ್ಗೆ ಹೋಗ್ಬೇಕಿದ್ರೆ ಇದೇ ಜಾಗದಲ್ಲಿ ಬಂದು ಯೂಸ್ ಮಾಡ್ತಿದ್ವಿ. 2 ರೂಪಾಯಿ 3 ರೂಪಾಯಿ ಪಲಾವಿಂದ ಹಿಡಿದು ಇವತ್ತು 30 ರೂಪಾಯಿವರೆಗೂ ಹುಡುಗರು ಊಟ ಮಾಡ್ತಾರೆ. ಯಾವ ತರ ಊಟ ಟೇಸ್ಟ್ ಯಾವಾಗ ಐತಿ ಅವ್ರ ಕಷ್ಟ ಸುಖ ನಾವು ಸ್ವಲ್ಪ ಕೇಳೋಣ ಅಂತ ನಾವು ಬಂದಿರೋದು. ಬನ್ನಿ ಬಾ ಕೃಷ್ಣ ಹೇಳಪ್ಪ ಈಗ ಏನು ಎಂತೂ ಹೆಂಗ್ ನಡೀತಿದೆ ಬಿಸ್ನೆಸ್? ಸೂಪರ್ ಅಮ್ಮ, ಮಾತೇ ಇಲ್ಲ. ಈಗ ನಮ್ಗೊಂದು ಪಲಾವ್ ಕೊಡಿ, ತಿಂತ ಮಾತಾಡುವ 10 ನಿಮಿಷ. ಇನ್ನು ಹುಡುಗರ ಬಗ್ಗೆ ಈಗ ಹುಡುಗರ ಬಗ್ಗೆ ಸ್ವಲ್ಪ ಕೇಳಿ ಹುಡುಗಿ ಹೆಂಗಿರ್ತಾರೆ ಟೇಸ್ಟ್ ಬರೋದು ಹಂಗ ನೋಡ್ಬಿಟ್ರೆ ಪ್ರಶ್ನೆ ಎಲ್ಲ ಟೇಸ್ಟ್ ಆಗೈತೆ. ಅವಾಗ ನಾವು ತಿಂತಿದ್ದಾಗಿಂದ ಹೆಂಗೈತೆ ಈಗ ಹೆಂಗೈತೆ ಅಲ್ಲ ಕೃಷ್ಣ? ಹೆಂಗ್ ಹಿಡಿದು ಎಷ್ಟು ವರ್ಷ ಆಗಿದೆ ಶುರು ಮಾಡಿ? ಇದನ್ನ 25 ಆಗೈತೆ ಅನ್ಕೊಂಡಿದೀವಿ. ಅಷ್ಟೇ ನಿಮ್ದು ಏಜ್ ಎಷ್ಟೀಗ? ಈಗ ಒಂದು 50 ಆಗಿದೆ ಮನೆಯಾಗಿ. ಅಷ್ಟೇ 50 ಆಯ್ತಾ? ಸಂಜೀವಿ ಸಾರು ಹುಡುಗ ಎಷ್ಟು 24 ವರ್ಷ. 24 ನಾನು 20 ವರ್ಷಕ್ಕೆ ಮದುವೆ ಆದೆ. 25ಗೆ ನಾ 21ಕ್ಕೆ ಆಗಿದೀವಲ್ಲ. ಅದು ನಿಮ್ದು ಆಗಲ್ಲ. ಮತ್ತೆ ತಿಂತ ಮಾತಾಡ ಹುಡುಗರು ಕೇಳಿ ತಿರ್ಸ ಇಲ್ಲಿ ಹುಡುಗರು ಅವ್ರು ಓದಾಡ್ತಾರೆ, ಅವ್ರ ಬಗ್ಗೆ ಇದ್ ಮಾಡ್ತಾರ, ಫೋಕಸ್ ಮಾಡ್ತಾರ. ನಾವು ಹೆಚ್ಚು 2008-9ರಿಂದ ತಿಂತಿದ್ವಿ. ಅದೇ ಅವಾಗಿಂದನು ಅದೇ ಟೇಸ್ಟ್ ಐತಿ. ಈಗ ಇವತ್ತು ಅದೇ ಟೇಸ್ಟ್ ಇರೋದು. ನೀವು ಅವತ್ತಿಂದ ಬರ್ತಿರ್ತೀವಿ ಊಟ ಮಾಡಕ್ಕೆ. ಇರೋದು ಒಳನರಸೀಪುರದೇ ಚಾನಲ್. ಒಳನರಸೀಪುರದಲ್ಲೇ ನಾವು, ಬೇರೆ ಯಾರು ಅಲ್ಲ. ಇದು ನಮ್ದು ಮೋಹಿತ್ ಕನ್ನಡಿಗ HNP ಅಂತ ಹೇಳಿ. ಆಯ್ತಾ? ಈಗ ಅದಕ್ಕೆ ಹುಡುಗರು ಒಳಗೆ ನೋಡಿ, ನಾವು ಈಗ ನೀವ್ ಹೆಂಗೆ ಇವಾಗ ಬಂದಿದ್ದೀರಿ ಬರಮ್ಮ, ನೀವ್ ಹೆಂಗೆ ಇವಾಗ ಬಂದಿದ್ದೀರಲ್ಲ ಊಟ ಮಾಡಕ್ಕೆ, ಹಂಗೆ ನಾವು ಆ ಟೈಮಲ್ಲಿ ಬಂದು ತಿಂದಿದೀವಿ. ಇಲ್ಲಿ ನೀವ್ ಹೆಂಗ ಈಗ ಓಡೋಗ ಅಂತ ಅವಶ್ಯಕತೆ ಇಲ್ಲ. ನಾವು ಈಗ ತಿಂತಲ್ವಾ, ನಾವು ಏನಾರ ಒಂದು ಡ್ಯೂಟಿ ಮಾಡ್ತೀವಿ. ಆಯ್ತಾ ಅಲ್ವಾ? ಏನಪ್ಪಾ ಅಂದ್ರೆ ಇಲ್ಲಿ ಭಯ ಪಡೋಂಥದ್ದು ಎಂತ ವಿಚಾರ ಏನಿಲ್ಲ. ಇಲ್ಲಿ ಹುಡುಗ ತಿಂತಾವ. ಈಗ ವಿಡಿಯೋ ಮಾಡೋ ಉದ್ದೇಶ ಹೇಳೋ, ವಿಡಿಯೋ ಮಾಡೋ ಉದ್ದೇಶ ಗೊತ್ತಾ ಏನಪ್ಪಾ ಅಂದ್ರೆ ನಾವು ಅವಾಗ್ಲಿಂದ ತಿಂದಿದೀವಿ. ನಾವು ತಿಂದಿದೀವಿ ಈ ಜಾಗದಲ್ಲಿ. ಕೃಷ್ಣನ ಕೈಯಲ್ಲಿ ಪಲಾವ್ ಆರ್ಮಿ ಅವ್ರೆ, ಲಾಯರ್ ಅವ್ರೆ, ಪೊಲೀಸ್ ಅವ್ರೆ, ಎಲ್ಲ ಅವ್ರೆ, ಅನ್ನ ತಿಂದವ್ರು ಇವತ್ತು ಎಲ್ಲೆಲ್ಲ ಅವ್ರೆ. ಅಂದ್ರೆ ನಾವು ಈಗ ಏನಕ್ಕೆ ಹೇಳ್ತೀವಿ, ಏನಕ್ಕಪ್ಪ ಅಂತ ಅಂದ್ರೆ ಅಂದ್ರೆ ಬಾ ದುಡ್ಡಿದ್ದಾಗಲೂ ಕೊಡ್ತಾರೆ, ದುಡ್ಡಿಲ್ದಾಗಲೂ ಕೊಡ್ತಾರೆ. 5 ರೂಪಾಯಿ ಕೊಡ್ತಾರೆ, 10 ರೂಪಾಯಿ ಕೊಟ್ಟು. ಈಗ ಏನು ಹುಡುಗರುಗಳು ಈಗ 30 ರೂಪಾಯಿ ಬೇಕು ಅಂತ ಯಾವ್ದಾರು ಕೃಷ್ಣ ಹೇಳಿದ ಕೀಸ ಕ್ಯಾಮ್ರಾ ಅವ್ರಿಗೆ ಹೇಳಿರಾ ಏನಪ್ಪ? ಕೃಷ್ಣಣ್ಣ ಯಾವತ್ತಾದ್ರೂ ನಿಮ್ಗೆ 30 ರೂಪಾಯಿನೇ ಕೊಡ್ಬೇಕು ಅಂತ ಯಾವತ್ತಾರ? ಅದೇ ಅದು ಮೇನ್ ಇಂಟೆನ್ಸಿಟಿ ನಮ್ದು. 20 ರೂಪಾಯಿ ಈಗ ಕೃಷ್ಣಣ್ಣ 5 ರೂಪಾಯಿ ಕೊಟ್ಟರೆ ಊಟ ಕೊಡ್ತದೆ, 10 ರೂಪಾಯಿ ಕೊಟ್ಟರೆ ಊಟ ಕೊಡ್ತದೆ. ಆ ವಿಚಾರವಾಗಿ ಸಾಲ ಹೇಳಿ ತಿಂತೀವಿ. ದುಡ್ಡಿಲ್ಲ ಅಂದ್ರೆ ಖಾಲಿ ಕೈಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಈ ಜಾಗದಲ್ಲಿ. ಇಲ್ಲಿ ನಮ್ಮ ಹುಡುಗರು ಎಲ್ಲ ಬರೋಣ ನಮ್ತರ ಎಲ್ಲ ಈ ದೇಶ ಕಾಯೋರು, ನಾವು ಇಲ್ಲಿ ವಯಸ್ಸು ಕಾಯೋರು. ದೇಶ ಕಾಯ್ಕೊಂಡು ಇಲ್ಲಿ ನೋಡಿ ಲಾಗ್ ಮಾಡ್ತಾ ತಿರುಗ್ತೀವಿ. ಎಸ್ಕೊಟ್ಟೆ ಏನಪ್ಪಾ ಅಂದ್ರೆ ಕೃಷ್ಣ, ನಾವು ನಿಮ್ ತಕ್ಕೆ ಬಂದಾಗ 2008-2009 ಗೊತ್ತಾಯ್ತೀರ. ಈಗ ಇವತ್ತು ಏನಕ್ಕೆ ಇದು ಅನ್ನಿಸ್ತಪ್ಪ ಅಂದ್ರೆ ನಿಮ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಅಂತ ಅನ್ನೋ ಕಾರಣ ಅಷ್ಟೇ. ಈಗ ಊಟ ಮಾಡಿ ಈಗ ಮೊನ್ನೆ ಊರು ಹಬ್ಬಿಸ ಒಬ್ರು ಮಾಡ್ಕೊಡೋರು ವಿಡಿಯೋ ನಮ್ಗೆ ಮಾಡ್ಕೊಡೋರು. ಅವರು ಬೆಂಗಳೂರು ಸೈಡ್ ಅವರು, ಅಲ್ಲಿದ್ದಾಗ ಮಾಡೋರು. ಅದಕ್ಕೆ ಈಗ ನಾನು ಈಗ ಕೆಲವು ಮತ್ತೆ 60 ರೂಪಾಯಿ ಅವರು ಎಷ್ಟೊತ್ತು ಬಿಡ್ತೀರಿ? ಬೆಳಿ 6 ಗಂಟೆ, 6 ಗಂಟೆಯಿಂದ 11 ಗಂಟೆ ಕ್ಲೋಸ್. 11 ಗಂಟೆ ಕ್ಲೋಸ್. ಈ ಊಟ ಇದ್ರಲ್ಲಿ ಎಷ್ಟು ಬಿಡ್ತಿದ್ರು? ಇಲ್ಲ ಒಂದು 500 ಆಗ್ಬೋದಪ್ಪ. 500 ಅನ್ಕೊಂಡಿದೀನಿ. ಒಂದು 500 ಊಟದಲ್ಲಿ ಒಂದು 50 ಊಟ ಫ್ರೀ ಆಗೋಯ್ತದೆ. 500 ಊಟದಲ್ಲಿ 50 ಊಟ ಫ್ರೀ ಹೋಗುತ್ತೆ. ಏನಪ್ಪಾ ಅಂದ್ರೆ ನಾವು ಏನು ಗುರುತಿಸ್ತಾ ಇದೀವಿ ಅಂತ ಅಂದ್ರೆ ಇದ್ರಲ್ಲ ಯಾರೆಲ್ಲ ಇಲ್ಲ ಅನ್ನ ಊಟ ಮಾಡಿದೀವಿ, ತಿಂದಿದೀವಿ. ಇವ್ರೂಡೆ ನಾವು ಸ್ಕೂಲ್ ಕಾಲೇಜ್ ಹೋಗ್ಬೇಕಿದ್ರೆ ಪಾರ್ಸಲ್ ಕೂಡ ತಗೊಂಡು ಹೋಗಿದೀವಿ. ಏನ್ರಿ ಪಾರ್ಸಲ್ ತಗೊಂಡೋಗಿದೀವಿ.
ಊಟ ಹೊಸ್ಕೊಂಡಂತೂ ಹೋಗಿಲ್ಲ, ದುಡ್ಡಿಲ್ಲ, ನಾವು ಮನೇಲಿ ಅಡುಗೆ ಮಾಡ್ಕೊಟ್ಟಿಲ್ಲ ಕಣಪ್ಪ ಅಂದ್ರೆ ನರ್ಸಿಬರಿಗೆ ಬಂದ್ಬಿಟ್ರೆ ಸಾಕು. ಕೃಷ್ಣನ ಪಲಾವ್ ಐತೆ, ಊಟ ಮಾಡ್ಕೊಂಡು ಹೋಗ್ಬೋದು ಅನ್ನೋದೊಂದು ಇದು ನಮಗೆ. ಊಟ ತುಂಬಾ ಊಟ ದುಡ್ಡು ಮನೇಲಿ ದುಡ್ಡಿಲ್ಲ ಅಂದ್ರೆ ನಿಂಗೆ ಒಳಗಿರ್ ಬಂದ್ರೆ ಪ್ರಾಬ್ಲಮ್ ಆಗುತ್ತಾ? ಇಲ್ಲಿ ಹುಡುಗರು ಕೇಳಿ ಅಕಸ್ಮಾತ್ ಬರ್ರಿ ಅಕಸ್ಮಾತ್ ಮನೇಲಿ ತಿಂಡಿ ಮಾಡಿಲ್ಲ, ಜೋಬಲ್ ದುಡ್ಡಿಲ್ಲ ಅಂತ ಅಂದ್ರೆ ನಿಮ್ಗೆ ಯಾವತ್ತಾರು ಅನ್ಸೈತೆ ಊಟ ಅಂತ? ಇಲ್ಲಿ ಬಂದ್ರೆ ನಮ್ದು ದುಡ್ಡಿಲ್ಲ ಅಂದ್ರೆ ಇಲ್ಲಿ ಬಂದ್ರೆ ಸಾಕು. ಸಂಜೆ ಸ್ಕೂಲ್ ಹೋಗ್ಬೇಕಿದ್ರೆ ನಮಗೆ ದುಡ್ಡಿಲ್ಲ ಅಂದ್ರೆ ಇಲ್ಲಿ ಬಂದ್ರೆ ಜನ ಪಲಾವ್ ದುಡ್ಡಿಲ್ಲ ಅಂದ್ರೆ ಆರಾಮ ಫ್ರೀಯಾಗಿ ಕೊಡ್ತಾರೆ. ನಾವು ಡೈಲಿ ತಿಂದೇ ಬಂದಿರೋದು. ಆಮೇಲೆ ಟೇಸ್ಟ್ ಆಗೈತೆ ಮಗಿಲ್ಲಿ ಸಾಕಾಗಿದೆ. ನಾನು 2008ರಿಂದ ತಿಂತಿದ್ದ ಟೇಸ್ಟ್ಗೂ ಇವತ್ತು ಅದೇ ಟೇಸ್ಟು. ಕೃಷ್ಣ ಮೇಂಟೈನ್ ಮಾಡೈತೆ. ಏನ್ ಹಾಕ್ತಿರಿ ನಿಮ್ಗೆ? ಎಲ್ಲ ಏನ್ ಮಸಾಲೆ ಅದೇ ಮಸಾಲೆ ಏನು ಆ ಬೆಂಡೆಕಾಯಿ ತುಪ್ಪ ಎಷ್ಟು ಟೇಸ್ಟ್ ಇದೆ ಅಂದ್ರೆ ಯಾವ್ದಾದ್ರು ತರಕಾರಿ ಇಲ್ಲ, ಏನೂ ಹಾಕಲ್ಲ. ಮನೆ ಪಲಾವು ಕೈಲಿ ಮಾಡಿ, ಸಾದಾ ಪಲಾವು ಕೈಲಿ ಮಾಡಿರೋದು ಮಸಾಲೆ, ಕೈ ಮಸಾಲೆ. ಅಂಗಡಿ ಮಸಾಲೆ ಇಲ್ಲಪ್ಪ, ಅಂಗಡಿ ಮಸಾಲೆಗಳು ಇಲ್ಲ, ಅಂಗಡಿ ಮಸಾಲೆ ಇಲ್ಲ, ಅದೇ ಏನಿಲ್ಲ. ಅಲ್ಲೇ ಬರೋದ ಅಷ್ಟೇ, ಅಲ್ಲೇ ಅದೇನಾಗಿಲ್ಲ. ಅದೇ ಮಸಾಲೆ ಆಮೇಲೆ ಸೇಟಿಂಗ್ ಪೌಡರ್ ಏನಾಗಿಲ್ಲ. ಎಸಿ ಪೌಡರ್ ಏನಿಲ್ಲ, ಎಂತ ಸೋಡಾ ಪೌಡರ್ ಏನಿಲ್ಲ, ಎಂತವಾಗಿಲ್ಲ. ಇವಾಗ ಎಲ್ಲ ಬರ್ತಾರೆ, ವಯಸ್ಸಾಗಿರೋರು, ಮುದುಕರು, ಮೋಟ್ರು, ದುಡ್ಡಿಲ್ದೇ ಇರೋರು ಎಲ್ಲ ಬರ್ತಾರೆ ಇಲ್ಲಿಗೆ. ಓಕೆನಾ? ಮೋಹಿತ್ ಕನ್ನಡಿಗೆ ಹೆಚ್ಚಿರ್ತೀವಿ. ಹೊಸ ಯೂಟ್ಯೂಬ್ ಚಾನಲ್ 1 ತಿಂಗಳಾಯ್ತು ಅಷ್ಟೇ. ನಮ್ಮ ಹುಡುಗ ಕಷ್ಟಪಟ್ಟು ವಿಡಿಯೋ ಮಾಡ್ತಾನೆ. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಒಳ್ಳೇದಾಗ್ಲಿ. ಎಂಟ್ರಿಂದ ಈಗ ನಾವು ಏನಪ್ಪಾ ಅಂದ್ರೆ ಕಾಲೇಜ್ ಹೋಗ್ಬೇಕಿದ್ರೆ, ಸ್ಕೂಲ್ ಹೋಗ್ಬೇಕಿದ್ರೆ, ಈಗ ಮನೆ ತಿಂಡಿ ಮಾಡದೇ ಇದ್ದಾಗ, ಈಗ ಅಕಸ್ಮಾತ್ ಅರ್ಜೆಂಟ್ ಆಗಿ ಎಲ್ಲರೂ ಹೋಗ್ಬೇಕು, ಈಗ ಎಮರ್ಜೆನ್ಸಿ ಅಂತ ಮನೆ ಬಿಟ್ಟು ಆಚೆ ಬಂದ್ಬಿಟ್ರೆ, ಈಗ ಅಕಸ್ಮಾತ್ ಜೋಬಲ್ಲೇ ದುಡ್ಡಿಲ್ಲ ಅಂತ ಅಂದ್ರೆ ಕೃಷ್ಣ ತಗ್ ಬಂದ್ಬಿಟ್ರೆ ಸಾಕಾಯ್ತು, ಹೊರತಮ್ಮ ಊಟ. ಅದಕ್ಕೋಸ್ಕರ ನಿಮ್ಗೆ ಈಗ ಇವ್ರ ಬಗ್ಗೆ ಏನ್ ಅನಿಸ್ತದೆ, ಈ ದುಡ್ಡಿದ್ದಾಗ ಬಂದಿರಿ, ಯಾವಾಗ ಬಂದ್ರು ಊಟ ಹೊರತುಂಬ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಏನಪ್ಪಾ ಅಂತಂದ್ರೆ ಈಗ ಅದ್ರ ಬಗ್ಗೆ ಕೃಷ್ಣನ ಬಗ್ಗೆ ಹೇಳಿ ಅಂತ. ಶಾಲೆ ಇದ್ರು ಕೊಡ್ತಾರೆ, ಶಾಲೆ ಹೇಳಿದ್ರು ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಹಾಕೊಡ್ತಾರೆ. ಇಲ್ಲಿ 6 ವರ್ಷದಿಂದ ಊಟ ಮಾಡ್ತಾ ಇದೀನಿ ಇಲ್ಲಿ. 1 ವರ್ಷದಿಂದ ಶಾಲೆ ತಿರಿಲ್ಲ ಕೃಷ್ಣನಂದು. ಕೃಷ್ಣನ ನೋಡ ನಮ್ಮೇಲೆ ಐತೆ. ಕೃಷ್ಣನ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಊಟ ಹಾಕ್ತಾರೆ. ಆದಷ್ಟು ಸ್ಟೂಡೆಂಟ್ಗಳಿಗೆ ಜಾಸ್ತಿ ಮಾಡ್ರು. ಒಳ್ಳೇದಾಗಬೇಕು. ಈಗ ನಾವು ಅನ್ನದ ಋಣ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಊರು. ಅನ್ನದ ಋಣ ಅಂತ ಇದ್ದೇ ಇರ್ತದೆ. ಅನ್ನದ ಋಣ ಈಗ ನಾವು ದುಡ್ಡು ಕೊಡ್ತೇನೆ ಕೆಲವೊಂದ್ ಟೈಮಲ್ಲಿ ಹಂಗೆ ಓಡೋಗ್ಬಿಟ್ಟಾರೆ. ನೋಡಿ ಎಷ್ಟು ಸಾವಿರ ಜನ ಊಟ ಮಾಡ್ತಾ ಇರ್ತೇವೆ, ಕದ್ದು ನೋಡಿದ್ವಿ ಇಲ್ಲಿ. ಇಲ್ಲೊಬ್ರು ಬರ್ತಾರೆ, ನೋಡಿದ್ರು ಹೆಂಗಸರು ಬರ್ತಾರೆ, ಒಂದು ದಿನಕ್ಕೆ ಎಷ್ಟು 10 ರಿಂದ 15 ಬಟ್ಟೆ ತಗೊಂತಾರಂತೆ, ಊಟ ತಗೊಂತಾರಂತೆ. ದುಡ್ಡು ಕೊಡಲ್ಲ ನಾಯಿಗಳಿಗೆ. ಹೆಂಗಸರು ಅವರು ಅಂತವ್ರಿಗೆ ಆದ್ಯತೆಗಳನ್ನ ಕೊಡ್ಬೇಕು, ಅಂತವ್ರಿಗೆ ಹೆಲ್ಪ್ ಮಾಡ್ಬೇಕು, ಅಂತವ್ರಿಗೆ ಸಪೋರ್ಟ್ ಮಾಡ್ಬೇಕು. ಆದಷ್ಟು ಇಲ್ಲಿ ಮಾಡೋ ಅದಕ್ಕೆ ನಮ್ ಕೃಷ್ಣಣ್ಣವರು ಈಗ ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳನ್ನ ಆಡಿ. ಬನ್ನಿ ನೀವು ಬನ್ನಿ. ಅಲ್ಲಿ ಹೋಗಿ ಬನ್ನಿ. ಸಾಲ ಊಟ ಕೊಡ್ತಾರೆ. ಇದು ನಮ್ಮ ಕೃಷ್ಣಣ್ಣವರ ಜೈಲ್ಗುಡಿ ಇದ್ದಾಗಿದ್ದು. ಏನಪ್ಪ ಇದು ನಮ್ಮ ಹುಡುಗರು ಈಗ ಜನಗಳು ತಿನ್ನೋದಂತ ಜಾಸ್ತಿ ನಾವೇ ತಿನ್ನೋದು. ನಾವು ಅಪರೂಪ ಊರಿಗೆ ಬಂದ್ರು ತಿಂಗಳಾಗಲೇ 6 ತಿಂಗಳ ಒಂದ್ಸತಿ 3 ತಿಂಗಳ ಒಂದ್ಸತಿ ಬಂದ್ರು ನಾವು ಇಲ್ಲಿಗೆ ಬರೋ ತಿಂಡಿ ತಿನ್ನಕ್ಕೆ. ಈ ಸಿಂಗಲ್ಲ ಬತ್ತು ಅಂದ್ರೆ ನಾವ್ ಇಲ್ಲ ತಿನ್ನೋದು. ಏನು ಜನ ಮತ್ತೆ ಏನಪ್ಪ ಸಮಾಚಾರ? ಏನೇನು ಓದ್ತಿದ್ರಲ್ಲ? ಕೂಸಿರಾ? ಎಲ್ಲ ಚೆನ್ನಾಗಿ ಓದಿ ಆದಷ್ಟು ತಂದೆ ತಾಯಿಗಳಿಗೆ ರಿಕ್ವೆಸ್ಟ್ ಮಾಡೋದ್ಕಲ್ಲಿ. ರಿಕ್ವೆಸ್ಟ್ ಅಂತ ಯಾವ್ದಾರ ಒಳ್ಳೇದ್ ಮಾಡಿ. ಈಗ ಈ ಅನ್ನದ ಋಣ ಹೆಂಗೆ ಅಂದ್ರೆ ತಂದೆ ತಾಯಿ ಋಣ ಹಂಗೆ ಇರ್ತದೆ. ಈಗ ನಾವು ಸೈಕ್ ಮಾಡೋದು, ಕಾಲೇಜ್ ಹೋಗೋದು ಅದು ಸೆಕೆಂಡ್ರಿ. ಮನೇಲಿ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ಕೊಡೋದು ಅದು ಫಸ್ಟ್ ಪ್ರಿಯಾರಿಟಿ. ಅಪ್ಪ ಅಮ್ಮನ ಚೆನ್ನಾಗ್ ನೋಡ್ಕೋಬೇಕು ಅನ್ನೋದು ನಮ್ ಇಂಟೆನ್ಸಿಟಿ. ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳೇಬೇಕು. ನೋಡಿ ಯಾರು ಕೂಡ
ಯಾರು ಬರಲ್ಲ ಅಪ್ಪ ಮನೆ ಬರೋದು ಕೊನೆ ಬರೋದೇ ಅವರು. ನಾವು ಅಂದ್ರೆ ನಾನು 11 ವರ್ಷ ಆಯ್ತು ಡ್ಯೂಟಿ ಹೋಗಿ. ಇವತ್ತು ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮಗೆ ಏನಪ್ಪ ಇವತ್ತು ಕೂಡ ನಾನು ಒಬ್ನೇ ಮಗ ಇರೋದೇ. ನಾವ್ ಇರೋದು ಒಂದು ಡ್ಯೂಟಿ ಇರೋದ್ರಿಂದ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಹುಡುಗರ ಒಳಗೆ ನೋಡಿ ಇಷ್ಟೊಂದು ಯಾವತ್ತೂ ಕೂಡ ಒಂದು ವಿಡಿಯೋ ಆಗ್ಲಿ, ಒಂದ್ ಒಳ್ಳೆ ಕೆಲಸಗಳಾಗ್ಲಿ, ಕೆಟ್ಟದ್ ಮಾಡಿದ್ರು ಆಡ್ಕೊತಾರೆ, ಒಳ್ಳೇದ್ ಮಾಡಿದ್ರು ಆಡ್ಕೊತಾರೆ. ಹೋಗಿ ಅಲ್ಲೋದಿ ಅಲ್ಲಿಂದ ಕೆಳಗ್ ಬಿದ್ರು ಸತ್ತ ಅಂತ ಅಂದ್ರೆ ಅದು ಆತ್ಮಹತ್ಯೆ ಅನ್ನೋದು ಒಂದು ನಡ್ಕೊಂಡ್ ಬಿದ್ದು ಸತ್ರ ಅದು ಸಾವೇ. ಒಟ್ನಲ್ಲಿ ಏನಪ್ಪ ಅಂದ್ರೆ ಹುಡುಗರು ಯಾವ್ದಕ್ಕೂ ಹೆದರ್ಬಾರ್ದು. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಳ್ಳಿ. ಈಗ ನಾವು ಏನೋ ಒಂದು ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದು ನಿಂತಿರೋದು. ಏನೋ ಉದ್ದೇಶ ಒಂದು ಗುರಿ ಇಟ್ಕೊಂಡೆ ಏನೋ ಮಾಡಿರೋದಕ್ಕೆ ಇಲ್ಲಿ ಬಂದಿರೋದು. ಈ ನಾದಿಗಳ ಅವಸರ ಇಲ್ಲ, ಯಾವ ಮಕ್ಕಳಾದ್ರೂ ಅಷ್ಟೇ ಇರ್ಲಿ ಪರವಾಗಿಲ್ಲ. ಅದಕ್ಕೆ ಹಾಕ್ಬಿಡೋದು. ಸಪೋರ್ಟ್ ಅಣ್ಣವ್ರಿಗೆ. ಓಕೆ, ಥ್ಯಾಂಕ್ ಯು.